ನನ್ನ ಪ್ರೀತಿಯ ಕನ್ನಡ ಶಿಕ್ಷಕಿಯರೇ ನಮಸ್ಕಾರ. ಕನ್ನಡ ತರಗತಿಗಳಲ್ಲಿ ನಮಗೆ ಭಾಷಾ ಚಟುವಟಿಕೆ ಅನೇಕ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಕಂಡು ಬರ್ತಾ ಇರುತ್ತೆ. ನೀವು ಮಾಡ್ತಾ ಇರ್ತೀರಾ. ಹಾಗೆ ನನ್ನದು ಒಂದೆರಡು ಸಲಹೆಗಳು. ನಾವು ಪಾಠ ಮಾಡುವಾಗ ಅಥವಾ ವ್ಯಾಕರಣಗಳನ್ನು ಮಾಡಿದ ನಂತರ ನಾವು ಭಾಷಾ ಚಟುವಟಿಕೆ ಬೇಕಾಗುತ್ತೆ. ಕೆಲವೊಮ್ಮೆ ನಮಗೆ ಪುನರಾವರ್ತನೆ ಮಾಡೋ ಸಮಯದಲ್ಲಿ ಅಥವಾ ಕಾರ್ಯಯೋಜನೆಗಳು ಪ್ರಾಜೆಕ್ಟ್ಗಳನ್ನು ಮಾಡಿಸೋ ಸಮಯದಲ್ಲಿ ಸಹ ಬೇಕಾಗ್ತಾ ಇರುತ್ತೆ. ಹಾಗಾಗಿ ಇದೊಂದು ಚಟುವಟಿಕೆ ಏನಂದರೆ, ಅವ್ರದ್ದೇ ಆದ ಪಠ್ಯಪುಸ್ತಕದ್ದೇ ಒಂದು ವಾಕ್ಯವನ್ನು ನಾವು ಬೋರ್ಡ್ ಮೇಲೆ ಬರೆದು ನಿಮ್ಮ ಎಲ್ಲ ವಿವರಣೆಗಳ ನಂತರ ಹೀಗೆ ಒಂದು ವಾಕ್ಯ ಬರೆದು ಅದರಲ್ಲಿ ನಾವು ಇದಿಷ್ಟು ವ್ಯಾಕರಣಾಂಶಗಳನ್ನು ಗುರುತಿಸೋದಕ್ಕೆ ಹೇಳ್ಬೋದು ಅಂತ. ಅದೇನೆಂದರೆ ಅಂಕಿತನಾಮ, ಕ್ರಿಯಾಪದ, ಏಕವಚನ, ಬಹುವಚನ ಇವೆಲ್ಲವನ್ನು ನಮ್ಮ ಈ ವಾಕ್ಯದಲ್ಲಿ ಏನು ಬರುತ್ತೋ ಅದನ್ನೆಲ್ಲ, ಅಥವಾ ನಿಮಗೆ ಏನು ಬೇಕಾಗಿರುತ್ತೋ ಅದನ್ನು ಇಲ್ಲಿ ಬರೆದು ಅಂತಹ ಒಂದು ವಾಕ್ಯವನ್ನು ಇಲ್ಲಿ ಬರೆದು ಮಕ್ಕಳಿಂದ ಹೇಳಿಸೋ ಒಂದು ಪ್ರಯತ್ನ. ನೋಡಿ, ಪುರಂದರದಾಸರು ಸಮಾಜ ವಿಮರ್ಶೆಯನ್ನು ಕುರಿತು ರಚಿಸಿರುವ ಬಹುಪಾಲು ಕೀರ್ತನೆಗಳಲ್ಲಿ ಅನೀತಿ, ಅನಾಚಾರ, ಸುಳ್ಳು ಮೊದಲಾದವನ್ನು ಕಟುವಾಗಿ ಟೀಕಿಸಿದ್ದಾರೆ. ಇದು ಒಂದು ವಾಕ್ಯ ಅವರ ಪಠ್ಯಪುಸ್ತಕದ್ದು. ಅದರಲ್ಲಿ ನಾನು ಅಂಕಿತನಾಮ, ಕ್ರಿಯಾಪದ ಇವುಗಳನ್ನು ಗುರುತಿಸಿ ಅಂತ ಹೇಳಿದಾಗ ಅವರು ನೋಡಿ, ನೀವು ಅದನ್ನು 2-3 ಥರ ಮಾಡ್ಬೋದು ಅಂತ. ಒಂದು, ಅವರಿಗೆ ಬರೆಯೋದಕ್ಕೆ ಹೇಳ್ಬೋದು, ಅಥವಾ ನಿಮಗೆ ಹೇಳೋದಕ್ಕೆ ಹೇಳ್ಬೋದು, ಅಥವಾ ಅವ್ರಿಗೆ ಪರಸ್ಪರ ಹೇಳ್ಕೊಳ್ಳೋದಕ್ಕಾದರೂ ಹೇಳ್ಬೋದು. ಹೀಗೆಲ್ಲ ಮಾಡ್ಬೋದು. ಇನ್ನು ಅಂಕಿತನಾಮ, ಇದರಲ್ಲಿ ಪುರಂದರದಾಸರು ಇದು ಅಂಕಿತನಾಮ. ಕ್ರಿಯಾಪದ ಈ ವಾಕ್ಯದಲ್ಲಿ ಟೀಕಿಸಿದ್ದಾರೆ. ಈ ಟೀಕಿಸಿದ್ದಾರೆಯಲ್ಲಿ ಕ್ರಿಯಾಪದ ಬಂದಿದೆ. ಏಕವಚನ, ಬಹುವಚನವನ್ನು ನೋಡಿ, ಕೀರ್ತನೆಗಳಲ್ಲಿ, ಕೀರ್ತನೆ ಅನ್ನೋದು ಏಕವಚನ, ಕೀರ್ತನೆಗಳು ಅನ್ನೋದು ಬಹುವಚನ ಆಗುತ್ತೆ. ಲಿಂಗ, ಪುಲ್ಲಿಂಗ, ಪುರಂದರದಾಸರು ಈ ಪದ. ಇನ್ನು ಕಾಲ, ಟೀಕಿಸಿದ್ದಾರೆ, ಇದು ಆಗಿ ಹೋಗಿರೋದು ಭೂತಕಾಲ ಸಿಕ್ತು ಇಲ್ಲಿ. ಅವ್ಯಯ, ಕಟುವಾಗಿ, ಈ ಕಟುವಾಗಿ ಅನ್ನೋ ಪದ ಯಾವುದು ಲಿಂಗ ವಚನ ಯಾವುದ್ರಲ್ಲೂ ಬದಲಾಗದೇ ಇರುವಂಥ ಪದ, ಇದು ಅವ್ಯಯ ಆಗತ್ತೆ. ಇನ್ನು ವಿರುದ್ಧ ಪದ ಅನೀತಿ ಅಂದರೆ ನೀತಿ, ಅನಾಚಾರ ಆಚಾರ, ಸುಳ್ಳು ನಿಜ. ಈ ರೀತಿ ಈ ಎಲ್ಲ ವ್ಯಾಕರಣಾಂಶಗಳನ್ನು ಇದರಲ್ಲಿ ಗುರುತಿಸ್ಬೋದು. ಹೀಗೆ ಹೇಳೋದಕ್ಕೆ ಇನ್ನೊಂದು ವಿಷಯ ಏನಂದರೆ, ಘೋಷವಾಕ್ಯವೊಂದನ್ನು ನಾವು ಮಾಡ್ಬೋದು. ಏನಂದರೆ, ವ್ಯಾಕರಣ ಪ್ರತಿ ಸಾಲಿನಲ್ಲೂ ಅಡಗಿದೆ, ಬೇರೆ ಎಲ್ಲೋ ಇಲ್ಲ ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ಕೊಡೋಣ ಅಂತ. ನಮಸ್ಕಾರ.